ಡಿಕೆ ಸರ್ಕಾರದಲ್ಲಿ ಸಂಪುಟ ಭರ್ತಿ ಮಾಡಿದೆ ಹೈಕಮಾಂಡ್. ಲೋಕಭವನದಲ್ಲಿ ನೂತನ ಸಚಿವರ ಪ್ರಮಾಣವಚನ ಕಾರ್ಯಕ್ರಮ ಇರುತ್ತೆ. ಇನ್ನು ನೂತನ ಸಚಿವರ ಕಾರುಗಳು ಏನೀಗ ಸಚಿವರಿಗೆ ನೀಡಲಾಗಿದೆ. ಆ ವಾಹನಗಳು ಲೋಕಭವನಕ್ಕೆ ಈಗಾಗಲೇ ಬಂದಿದ್ದಾವೆ. 20 ಶಾಸಕರೇನಿದ್ದಾರೆ ಈಗ ಸಚಿವರಾಗ್ತಿದ್ದಾರಲ್ವಾ, ಅವರ ಕಾರುಗಳು ಕೂಡ ಎಂಟ್ರಿ ಆಗಿದ್ದಾವೆ. ಸಂಜೆ 5 ಗಂಟೆಗೆ ಪ್ರಮಾಣವಚನ ಕಾರ್ಯಕ್ರಮ ಇದೆ ಅಲ್ವಾ. ಈಗ ಸರ್ಕಾರದಿಂದ ಕೊಟ್ಟಿರುವಂತಹ ಆ ವಾಹನಗಳಿದಾವಲ್ಲ, ಅವು ಕೂಡ ಆಗಮಿಸಿದ್ದಾವೆ, ಲೋಕಭವನಕ್ಕೆ ಎಂಟ್ರಿ ಆಗಿದ್ದಾವೆ. ಈಗ ಬೋರ್ಡ್ ಕೂಡ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಕರ್ನಾಟಕ ವಿಧಾನಸಭೆ ಅಂತಿರ್ತಿತ್ತು, ಕರ್ನಾಟಕ ಸರ್ಕಾರ ವಿಧಾನಸಭೆ, ಶಾಸಕರು ಅಂತಿರ್ತಿತ್ತು, ವಿಧಾನಸಭೆ ಸದಸ್ಯರು ಅಂತಿರ್ತಿತ್ತು. ನೋಡಿ, ಎಲ್ಲ ಬರ್ತಾ ಇದೆ ಕಾರುಗಳು, ಶಾಸಕರದ್ದು, ಸರ್ಕಾರದಿಂದ ಕೊಟ್ಟಂತಹ ಕಾರುಗಳಿವೆಲ್ಲವೂ ಕೂಡ ಈಗಾಗಲೇ ಲೋಕಭವನಕ್ಕೆ ಎಂಟ್ರಿ ಆಗಿದ್ದಾವೆ. ಈಗ ಹೋಗುವಾಗ ಬೋರ್ಡು ಬಹುಶಃ ಚೇಂಜ್ ಆಗುತ್ತೆ, ಸಚಿವರು ಅಂಥೇಳಿ ಮತ್ತೆ ಅದು ಬದಲಾವಣೆ ಮಾಡಲಾಗುತ್ತೆ. ನೋಡಿ, 20 ಕಾರುಗಳು ಈಗ ಲೋಕಭವನಕ್ಕೆ ಬಂದಿದ್ದಾವೆ. 20 ಜನ ಶಾಸಕರು ಸಚಿವರಾಗಿ ಪ್ರಮಾಣವಚನ ತೆಗೆದುಕೊಳ್ತಾರಲ್ವ, ಅವ್ರಿಗೆ ಸಂಬಂಧಪಟ್ಟಂಥ ವಾಹನಗಳಿದು. ಅಲ್ಲಿ ಕೂಡ ಕೆಲ ಕಾಲ ಗೊಂದಲದ ವಾತಾವರಣ ನಿರ್ಮಾಣ ಆಯಿತು. ಅದಾದಮೇಲೆ ಕನ್ಫರ್ಮ್ ಆಯಿತು ಭದ್ರತಾ ಸಿಬ್ಬಂದಿಗೆ ನೂತನ ಸಚಿವರ ವಾಹನಗಳು ಅಂತ ಕನ್ಫರ್ಮ್ ಮಾಡಿಕೊಂಡು ಅದಾದಮೇಲೆ ಅವರಿಗೆ ಎಂಟ್ರಿ ಕೊಟ್ಟಿದ್ದಾರೆ.